ವಿಮೆನ್ ಆರ್ ಸ್ಪೆಷಲ್ ಅಂದಮೇಲೆ ಅವ್ರ ಬಗ್ಗೆ ಸ್ಪೆಷಲಾಗಿ ಹೇಳೋದು ಏನಿದೆ, ಬಿಕಾಸ್ ನನಗೆ ಐ ಆಲ್ವೇಸ್ ಫೀಲ್ ಹೆಣ್ಮಕ್ಳು ಅಂದರೆ ಎಲ್ಲರೂ ಹೇಳ್ತಾರೆ ಶಕ್ತಿ, ನೋ ದೇರ್ ಸ್ಪೆಷಲ್, ಅವ್ರಿಲ್ಲದೆ ಜೀವನ ಇಲ್ಲ ಅದೆಲ್ಲ ಅಂತ. ಬಟ್ ಎಲ್ಲಕ್ಕಿಂತ ಹೆಚ್ಚು ಒಂದು ಅಂದರೆ ನಮ್ಮ ಜಗತ್ತಿನಲ್ಲಿ ಪ್ರತಿಯೊಂದು ಗಂಡೇ ಇರ್ಬೋದು ಹೆಣ್ಣೇ ಇರ್ಬೋದು, ಅದಕ್ಕೆ ಉಸಿರು ಅಂತ ಕೊಡೋಳೆ ಹೆಣ್ಣು. ಸೊ ಆ ಮೂಲದಲ್ಲಿ ಹೆಣ್ಣಿರೋದ್ರಿಂದನೇ ಆ ಹೆಣ್ಣಿಗೆ ಆ ಒಂದು ಚಾರ್ಮ್ ಇದೆ. ಆ ಒಂದು ಇಟ್ ಈಸ್ ನಾಟ್ ಎವ್ರಿ ಡೇ ಇಸ್ ಅ ವುಮೆನ್ಸ್ ಡೇ. ನಾವು ಹಂಗೆ ನೋಡಿದ್ರೆ ಪ್ರತಿದಿನ ನಾನು ಉಸಿರಾಡಬೇಕಾದ್ರೆ ಇವತ್ತು ಉಸಿರಾಡ್ತಿರೋದಕ್ಕೆ ನಮ್ಮ ತಾಯಿನೇ ಕಾರಣ, ನೀವು ಉಸಿರಾಡ್ತಿರೋದಕ್ಕೂ ನಿಮ್ಮ ತಾಯಿ ಕೊಟ್ಟಿದ್ದು. ಸೊ ಹಾಗಾಗಿ ಹೋಲ್ ವರ್ಲ್ಡ್ ಒಂದು ಬ್ರೀದ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ತಾಯಿನೇ ಕಾರಣ. ಸೊ ಹಾಗಾಗಿ ಅದು ಆ ಹೆಣ್ಣಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಬರೀ ಮಾರ್ಚ್ 8ಕ್ಕೆ ಮಾಡಬೇಕು ಅಂತಿಲ್ಲ, ಪ್ರತಿದಿನ ನಾವು ಆಚರಿಸ್ತಿದ್ದೀವಿ, ಆಚರಿಸ್ಬೇಕು ಕೂಡ. ಹೌದು. ಸೊ ಪ್ರತಿ ಹೆಣ್ಣಲ್ಲೂ ಶಕ್ತಿ ಇರುತ್ತೆ ಸೊ ಅಂತ ನೀವು ಹೇಳಿದ್ರಿ. ಆದರೆ ಆ ಶಕ್ತಿನ ಒಳ್ಳೇದಕ್ಕೆ ಬಳಸ್ಕೊಂಬಿಟ್ಟ ಅಂದರೆ ಅದ್ರ ಪವರೇ ಬೇರೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಹೆಣ್ಮಕ್ಳಿಗೆ ಎಷ್ಟೋ ನಾವು ಫ್ರೀಡಮ್ ಎಲ್ಲ ಕೊಟ್ಟಾದ ನಂತರ ಆ ಶಕ್ತಿನ ಸರಿಯಾದ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಎಲ್ಲೊಂದು ಅನ್ಸುತ್ತೆ ಅದು? ಇಲ್ಲ, ಸುಮಾರು ಈಗಿನ ಕೆಲವು ಘಟನೆಗಳನ್ನು ನೋಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಹೆಣ್ಣಲ್ಲಿ ಇರೋ ಶಕ್ತಿನ ಅದನ್ನು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ತೊಗೊಂಡು ಹೋದರೆ ಎಲ್ಲೋ ಹೋಗ್ಬೋದು. ಎಲ್ಲ ಗಂಡಸರಿಗಿಂತ ಪುರುಷರಿಗಿಂತ ತುಂಬ ಹೆಚ್ಚಿನ ಒಂದು ಟ್ಯಾಲೆಂಟ್ ಆಗಲಿ ಪೊಟೆನ್ಷಿಯಲ್ ಆಗಲಿ ಹೆಣ್ಣಿಗಿದೆ. ಬಟ್ ಇಲ್ಲಿ ಒಂದು ಸ್ವಾತಂತ್ರ್ಯ ಅನ್ನೋದು ಒಂದು ಸಣ್ಣ ಎಳೆ ಅಲ್ವಾ, ಅದನ್ನು ಈ ಕಡೆಗೆ ಹೋದರೆ ಒಂದು, ಈ ಕಡೆಗೆ ಹೋದರೆ ಒಂದು. ಅದನ್ನು ಈಗಿನ ಹೆಣ್ಣುಮಕ್ಕಳು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋ ಕೆಲವು ಎಕ್ಸಾಂಪಲ್ಸ್ಗಳನ್ನು ದಿನ ಬೆಳಗಾದರೆ ನೋಡ್ತಿದ್ದೀವಿ. ಸೊ ಅಲ್ಲಿ ನಾವು ಸ್ವಲ್ಪ ಅದನ್ನು ಅಂದರೆ ಫ್ಯಾಮಿಲಿಯವರೇ ಆದರೂ ಇರ್ಬೋದು ಅಥವಾ ಹಿರಿಯರಾದವರು ಸ್ವಲ್ಪ ಹುಡುಗಿರನ್ನು, ಎಸ್ಪೆಷಲಿ ನಾನು ಹೇಳೋದು ಟೀನೇಜರ್ಸು ಈಗ ತುಂಬ ಟೆಕ್ನಿಕಲಿ ತುಂಬ ಮುಂದುವರೆದಿದ್ದೀವಿ, ತುಂಬ ಎಕ್ಸ್ಪೋಸ್ ಆಗಿದ್ದೀವಿ ವರ್ಲ್ಡ್ ಅಫೇರ್ಸ್ಗೆ. ಸೊ ಅದನ್ನು ನಮ್ಮ ಒಂದು ಒಳ್ಳೆತನಕ್ಕೆ, ನಮ್ಮ ಬೆಳವಣಿಗೆಗೆ ಯೂಸ್ ಮಾಡ್ಕೋಬೇಕೇ ಹೊರತು ನಮ್ಮನ್ನು ನಾವು ಕೆಳಗೆ ತೊಗೊಂಡು ಹೋಗಲ್ಲಿ ಯೂಸ್ ಮಾಡಬಾರ್ದು. ಅದಾಗ್ತಿದೆ ಎಲ್ಲೆಲ್ಲೋ ಕೆಲವು ಕಡೆ. ಸ್ವಲ್ಪ ಫ್ಯಾಮಿಲಿ ಅನ್ನೋದು, ಫ್ಯಾಮಿಲಿ ಟೈಸ್, ಈಗ ಫ್ಯಾಮಿಲಿ ಸಂಬಂಧಗಳು ಅನ್ನೋದು ಸ್ವಲ್ಪ ಗಟ್ಟಿ ಆಗಬೇಕು. ತಂದೆ ತಾಯಿನೇ ಇರ್ಬೋದು, ಅಣ್ಣ ಅಕ್ಕ, ಯಾರ ಮನೇಲಿ ಯಾರು ಹಿರಿಯರಿದ್ದಾರೋ ಸ್ವಲ್ಪ ಗಟ್ಟಿ ಆದರೆ ಐ ಥಿಂಕ್ ಆಲ್ ವಿಮೆನ್ ವಿಲ್ ಬಿ ಲೈಕ್ ಅವ್ರ ಪೊಟೆನ್ಷಿಯಲ್ಗೆ ಅವ್ರು ಮೀರಿ ಹೋಗ್ತಾರೆ. ವುಮೆನ್ಸು ಎಲ್ಲೂ ರೀಚ್ ಆಗಿಲ್ಲ, ಎಲ್ಲ ಕಡೆ ರೀಚ್ ಆಗಿದ್ದಾರೆ. ಹಾಗೆ ನೀವು ಹೇಳಿದ್ರಿ ಸ್ವಲ್ಪ ಆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಕೂಡ ಒಂದು ಎಳೆ ಅಂತರ ಇದೆ, ಅದನ್ನ ನೋಡ್ಕೊಳ್ಳಿ. ನೀನು ಯಾರು ಕೇಳೋದು, ನನಗೂ ಕೂಡ ಅದಿದೆಲ್ಲ, ನೀನು ಯಾರು ಕೇಳೋದು, ನೀನು ಯಾಕೆ ಮಾಡೋದು, ನೀನು ಯಾರು ನನ್ನ ಕೇಳೋದು ಅನ್ನೋದಲ್ಲ. ಸೊ ಅದು ಎಲ್ಲ ಕಡೆ, ಕೆಲವು ಕಡೆ ಅದು ತುಂಬ ಜಾಸ್ತಿಯಾಗಿ ಹೋಗ್ತಾ ಇದೆ. ಯಾಕಂದರೆ ಜಗತ್ತು ನಾವು ಎಷ್ಟೇ ಹೇಳಿದ್ರು ಇಟ್ ಈಸ್ ಸ್ಟಿಲ್ ಸಮ್ವೇರ್ ಇಟ್ ಈಸ್ ನಾಟ್ ಸೇಫ್ ಫಾರ್ ವಿಮೆನ್. ಹೆಣ್ಣಿಗೆ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಎನರ್ಜಿ ಇದೆ, ಶಕ್ತಿ ಇದೆ, ಪವರ್ ಇದೆ ಅಂದ್ರೂ ಒಂದು ವಿಷಯದಲ್ಲಿ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ಪವರ್ ಅಂತ ಬಂದಾಗ ಗಂಡಿಗೆ ಒಂದು ಶಕ್ತಿನೇ ಬೇರೆ ಇದೆ, ಹೆಣ್ಣಿಗೆ ಮೆಂಟಲ್ ಶಕ್ತಿ, ಮೆಂಟಲ್ ಎಬಿಲಿಟಿ, ಅವಳ ವಿಲ್ ಪಾರು, ಅದನ್ನು ಗಂಡಿಗೆ ಹೋಲ್ಸೋಕ್ಕಾಗಲ್ಲ. ಸೊ ಇಬ್ಬರಿಗೂ ಒಂದೊಂದು ಪಾಸಿಟಿವ್ ಇದೆ. ಸೊ ಅದನ್ನು ಎರಡನ್ನೂ ತೊಗೊಂಡು ಬಂದು ಸಂಸಾರ ಮಾಡಿದ್ರೆ ಅಥವಾ ಒಂದು ಇನ್ಸ್ಟಿಟ್ಯೂಷನನ್ನು ನಡೆಸ್ಕೊಂಡು ಹೋದಾಗ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಅದನ್ನು ತೊಗೊಂಡು ಬಂದಾಗ ಎನಿಥಿಂಗ್ ಕ್ಯಾನ್ ಬಿ ಡೆವಲಪ್ಡ್. ಬಟ್ ನಮ್ಮಲ್ಲಿ ಏನು ಮಾಡ್ತಿದ್ದೀವಿ, ನಾನು ನಿನಗೇನು ಕಮ್ಮಿ ಅಂತ ಅವರು ಈಗ ಎಷ್ಟೋ ಜನ ಗಂಡಸರೇ ನೋಡ್ತಿದ್ದೀನಿ ನಾನು, ಅವರು ಹೆಣ್ಮಕ್ಳ ಥರ ಅವ್ರು ಪೋಸ್ ಮಾಡ್ತಿದ್ದಾರೆ, ಗಂಡ್ಮಕ್ಳು ಹೆಣ್ಮಕ್ಳ ಥರ ಪೋಸ್ ಮಾಡ್ತಿದ್ದಾರೆ. ಸೊ ನೈಸರ್ಗಿಕವಾಗಿ ಏನು ಇರಬೇಕು, ದೇವರು ನನ್ನನ್ನು ಹೆಣ್ಣಾಗಿ ಹುಟ್ಟಿಸಿದ್ದಾನೆ ಅಂದರೆ ನನ್ನ ಹೆಣ್ಣಾಗಿ ನನ್ನ ಕೆಪಾಬಿಲಿಟೀಸ್ ಏನು, ನನ್ನ ಪೊಟೆನ್ಷಿಯಲ್ ಏನು, ಅದನ್ನು ನೋಡ್ಕೊಂಡು ನಾನು ಮುಂದೆ ಹೆಜ್ಜೆ ಇಡಬೇಕು. ಗಂಡಾಗಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಮಾಡಬೇಕು. ಬಿಟ್ಕೊಟ್ಟು ನಾವು ಈ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ತೀವಲ್ಲ, ಹಾಗೆ ಇದು ಒಂಥರ ಡಿಸಾಸ್ಟರ್ಸ್ಗೆ ನಮ್ಮನ್ನೇ ನಾವು ಎಳ್ಕೊಂಡು ಹೋದಂಗೆ ಆಗುತ್ತೆ. ಈಗ ನೀವು ಹೇಳಿದ್ರೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ದೈಹಿಕವಾಗಿ ಸ್ವಲ್ಪ ತಾಕತ್ತು ಗಂಡಸಿಗಿರ್ಬೋದು, ಆದರೆ ಹೆಣ್ಮಗಳಿಗೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಿಗೆ ಬೇರೆ ಕೆಲವೊಂದು ಇದೆ ನಮ್ಮಲ್ಲಿ. ನಮಗೆ ಹೆಂಗಿದೆ ಅಂದ್ರೆ, ಒಂದು ಸಣ್ಣದು ಹೇಳ್ತೀನಿ, ಹೆಣ್ಮಕ್ಳಿಗೆ ಇಲ್ಲೊಬ್ರು ಯಾರೋ ಬಂದರು ಅಂದರೆ ಅವ್ರು ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಅಂದರೆ ಅವ್ರು ನಾನು ನೋಡಿರಲ್ಲ, ಬಟ್ ನನ್ಗೆ ಗೊತ್ತಾಗುತ್ತೆ, ಆ ಸೆನ್ಸ್ ಇದೆ, ಅದು ದೊಡ್ಡ ಶಕ್ತಿ, ಅದು ಹೆಣ್ಮಕ್ಳಲ್ಲಿದೆ, ಹೆಣ್ಮಕ್ಳಿದೆ. ಮೂರನೇ ಕಣ್ಣೆ ಅದು. ಅದಕ್ಕಂದ್ರೆ ನಾವು ಮನುಷ್ಯನ ನೋಡೂ ಇರಲ್ಲ, ಇಲ್ಲಿ ಬಂದು ನಿಂತಿದ್ದಾನೆ, ಅವನನ್ನು ದಿಟ್ಟಿಸಿ ನೋಡ್ತಿದ್ದಾನೆ ಅಂದರೆ ಐ ನೋ ಹೀಸ್ ಏನೋ ಕೆಟ್ಟ ದೃಷ್ಟಿಯಲ್ಲಿ ನೋಡಿರ್ತಾನೆ. ಎಷ್ಟೋ ಜನ ಬೇರೆ ಜನ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತಾ ಇದ್ರೆ ಅದನ್ನು ಗೊತ್ತಾಗುತ್ತೆ ನಮಗೆ.
ಆ ಶಕ್ತಿ ಇದೆ. ಅಂಥ ಶಕ್ತಿ, ಒಳಗಿರೋ ಶಕ್ತಿನ ನಮ್ಮ ಒಂದು ಒಳ್ಳೆತನಕ್ಕೆ, ನಾವು ಮುಂದೆ ಸಾಗೋದಕ್ಕೆ ಉಪಯೋಗಿಸ್ಕೊಂಡ್ರೆ ಜಗತ್ತು ಎಷ್ಟು ಚೆನ್ನಾಗಿರುತ್ತೆ, ಜಗತ್ತಲ್ಲಿ ಎಷ್ಟು ಶಾಂತಿ ನೆಲೆಸುತ್ತೆ ಅಂತ ನಾನು ಹೇಳೋದಷ್ಟೇ. ನಿಮ್ಮ ದೃಷ್ಟಿ ಹೇಗಿರುತ್ತೆ ಅಂದರೆ, ನೀವು ಯಾವಾಗಲೇ ಹೇಳಿದ್ರೆ ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ವಿ ಅಂದರೆ ನಮ್ಮನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂದಾಗ ನಾವು ಅವ್ನು ನೋಡ್ದೇನೆ ಅವ್ರು ನೋಡಿರ್ತೀವಿ ಅಂತ. ಅವನು ಒಂದು ಕಿಲೋಮೀಟರ್ ದೂರದಲ್ಲಿ ಇರಲಿ, ಅವ್ನು ಇದನ್ನೇ ಮಾಡ್ತಾ ಇದ್ದಾನೆ, ಅವ್ನು ನನ್ನ ಕಡೆ ನೋಡ್ತಾ ಇದ್ದಾನೆ ಅಥವಾ ಇದನ್ನ ಮಾಡಕ್ಕೆ ಟ್ರೈ ಮಾಡ್ತಾನೆ ಅಂತ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಹೆಣ್ಮಕ್ಳಿಗೆ. ಅದು ಆ ತಾಕತ್ತಿದೆ. ಆ ಥರದ್ದು ತುಂಬ ಇದೆ, ಎಲ್ಲ ಆ ಥರದ್ದು ತುಂಬ ಇದೆ. ಯಾರೋ ಬಂದೊಂದು ಹ್ಯಾಂಡ್ ಶೇಕ್ ಮಾಡಿದ್ರು ಕೂಡ ಅದರಲ್ಲಿ ಯು ಕ್ಯಾನ್ ಫೀಲ್ ಈ ಮನುಷ್ಯನ ಒಳಗಡೆ ಏನು ನಡೀತಿದೆ ಅನ್ನೋದನ್ನು ಹೆಣ್ಮಕ್ಳಿಗೆ ಅರ್ಥ ಆಗುತ್ತದು. ಸೊ ಅಂಥ ಕೆಲವು ನೂರಾರು ಶಕ್ತಿಗಳು ಯಾರೋ ಒಂದು ಹೇಳ್ತಿದ್ರೆ ಅದ್ರ ಹಿಂದಿನ ಅರ್ಥ ಇದ್ದಿದೆ ಅನ್ನೋದನ್ನು ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋಣ ಹೊರತು, ಇನ್ನು ಹೇಳ್ದಂಗೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಬಹಳ ವ್ಯತ್ಯಾಸ ಇದೆ. ನಾನು ಏನು ಬಿಡು, ನಾನು ನಡ್ಕೊಂಡು ಹೋಗ್ತೀನಿ ರಾತ್ರಿ 12 ಗಂಟೆಗೆ ಅಂತಂದ್ರು ಅಂದರೆ ಯಾವನೋ 10 ಜನ 4 ಜನ ಗಂಡಸರು ಬಂದರೆ ನಾವು ಎಲ್ಲಿರ್ತೀವಿ? ಸೊ ಆ ಥರದ ರಿಸ್ಕ್ಗಳನ್ನು ಜೀವನದಲ್ಲಿ ತಗೊಳ್ಳೋದೆ ಅದು ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ಅದೊಂಥರ ಇದರ ಓವರ್ ಕಾನ್ಫಿಡೆನ್ಸ್, ಅದು ಬೇಡ ಹೆಣ್ಮಕ್ಳಿಗೆ ಅಂತ. ಸ್ವೇಚ್ಛಾಚಾರದ ಒಳಗಡೆ ಒಂದು ಸ್ವಾತಂತ್ರ್ಯದ ಒಂದು ಲೈನ್ ಅಪ್ ಇರುತ್ತೆ. ಆ ಲೈನ್ ಒಳಗಡೆ ನಡೀರಿ ಆಕ್ಚುಲಿ ಅಲ್ವಾ. ಕಾನೂನು ಕೊಟ್ಟಿದ್ದಾರೆ, ಸಂಪ್ರದಾಯ ಇದೆ, ಆಮೇಲೆ ಕಾನೂನು ಆಕ್ಚುಲಿ ಹೆಣ್ಮಕ್ಳ ಪರವಾಗೇ ಇದೆ, ಆಯ್ತಾ. ಅದನ್ನ ಕೆಲವರು ಅದನ್ನ ಬೇರೆ ತರ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ತಿದೀವಿ. ಅದು ಕೂಡ ನಾನು ಅಲ್ಲಲ್ಲೇ ಕೆಲವು ಉದಾಹರಣೆಗಳನ್ನ ನೋಡ್ತಾ ಇದ್ದೀನಿ. ಬೇಜಾರಾಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇರೋ ಶಕ್ತಿ, ಒಂದು ವರ ದೇವ್ರೇನು ಕೊಟ್ಟಿದ್ದಾನೆ ಅದರ ಕಡೆ ನಾವು ಗಮನ ಕೊಡೋದು ಬಿಟ್ಟು ಇನ್ನು ಬೇರೆ ಏನೋ ಮಾಡೋದಕ್ಕೆ ಹೋಗಿ ನಮ್ಮ ಮಹತ್ವ ಏನಿದೆ, ನಮ್ಮ ಮಹಿಳೆ ಅನ್ನೋ ಮಹತ್ವ ಏನಿದೆ ಅದನ್ನು ಕಳ್ಕೊತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ನಾವು ಜಾಗೃತರಾಗಿರಬೇಕು, ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ನನಗನ್ಸುತ್ತೆ. ಇವತ್ತು ಕೂಡ ನಿಮ್ಮನ್ನ ನಾವು ಮಾತಾಡಿಸ್ತಾ ಇದ್ದೀವಿ, ಒಂದು ಸಾಧಕಿಯಾಗಿ ಹೊರಹೊಮ್ಮಿದ್ದೀರ. ಇದರ ಹಿಂದಿನ ಆ ಶಕ್ತಿ ಯಾವುದು? ಶಕ್ತಿ ನನಗೆ ನನ್ನ ತಂದೆ ತಾಯಿ, ನಮ್ಮೂರಿನ ಜನ, ಅದೇ ದೊಡ್ಡ ಶಕ್ತಿ. ತಂದೆ ತಾಯಿಗಿಂತ ದೊಡ್ಡ ಶಕ್ತಿ ಯಾರೂ ಇಲ್ಲ. ಸೊ ಎಷ್ಟೋ ಬೇಜಾರಾದಾಗ ಅಥವಾ ಏನೋ ಒಂದು ಕಷ್ಟ ಅಂತ ಬಂದಾಗ ನಮ್ಮ ತಂದೆ ತಾಯಿ ನೆನೆಸ್ಕೊಂಡ್ಬಿಟ್ರೆ ಎಲ್ಲ ಶಕ್ತಿ ಎಲ್ರಿಗೂ, ಐ ಥಿಂಕ್ ನನಗಷ್ಟೇ ಅಂತಲ್ಲ, ಎಲ್ರಿಗೂ ಹಾಗಿರುತ್ತೆ. ಭೂಮಿ ತೂಕದ ಶಕ್ತಿ. ಹೌದು. ಭೂಮಿ, ಅದಕ್ಕೆ ಭೂಮಿ, ಅದು ಹೆಣ್ಣಿನ ಹೆಸರು ಭೂಮಿ ಅನ್ನೋದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವಳಿಗೆ ಭೂಮಿ ತೂಕದವಳು ಅಂತಾನೆ. ಇದು ರೈಟ್ ನ್ಯೂಸ್.